ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 96ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಕೀರ್ತನೆ 96, ಸಾಮ್ 96. ಇದರ ವಿಷಯವಾಗಿ ನಾವು ನೋಡುವಾಗ ಇದು ಕೂಡ ಅನಾಮಧೇಯ ಕೀರ್ತನೆ. ಯಾರು ಬರೆದಿದ್ದಾರೆ ನಮಗೆ ಗೊತ್ತಿಲ್ಲ, ಆದರೆ ದೇವರು ಬರೆದಿದ್ದಾರಂತ ನಾವು ನಂಬಿ ಇದನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮತ್ತು ಪಠ್ಯಪುಸ್ತಕಗಳು ಸ್ಕೂಲ್ನಲ್ಲಿ ಮತ್ತು ಕಾಲೇಜ್ಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂಥವರು ಮನುಷ್ಯನು ಬರೆದಂಥ ಪುಸ್ತಕವನ್ನು ರಾತ್ರಿ ಹಗಲು ಅದನ್ನು ಕಷ್ಟಪಟ್ಟು ಓದ್ತಾರೆ. ಅದನ್ನು ಓದೋದಕ್ಕೋಸ್ಕರವಾಗಿ ಹಣ ಖರ್ಚು ಮಾಡ್ತಾರೆ. ನಾವು ಟ್ಯೂಷನ್ ಸಹ ನಮ್ಮ ಮಕ್ಕಳಿಗೆ ನಾವು ಕೊಡ್ತೇವೆ. ಒಳ್ಳೆಯದು. ಆದರೆ ದೇವರ ವಾಕ್ಯವನ್ನು ಕಲಿಯೋದಕ್ಕೆ ಎಷ್ಟು ಖರ್ಚು ಮಾಡ್ತೇವೆ, ಎಷ್ಟು ಸಮಯ ಕೊಡ್ತೇವೆ, ಎಷ್ಟು ಪ್ರಯತ್ನ ಮಾಡ್ತೇವೆ, ಎಷ್ಟು ಪ್ರಯಾಸ ಪಡ್ತೇವೆ? ಯೋಚನೆ, ಪ್ರಶ್ನೆ. ಆದರೆ ದೇವರ ಚಿತ್ತ, ದೇವರ ಆಶೆ ಏನಂತ ಹೇಳಿದರೆ, ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ಅದನ್ನು ನಾವು ಯೋಹಾನನು ಬರೆದ ಸುವಾರ್ತೆಯಲ್ಲಿ ನೋಡಬಹುದು. ಯೋಹಾನ 5:39 ವಚನ ಏನಿದೆ ನೋಡೋಣ ಬನ್ನಿರಿ. ಶಾಸ್ತ್ರಗಳಿಂದ, ಅಂದರೆ ಹಳೆ ಒಡಂಬಡಿಕೆಯ ಪುಸ್ತಕಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ. ಹಾಗಾದರೆ ಈಗ ನಾವು ಕೀರ್ತನೆ 96 ನಿತ್ಯ ಜೀವ ಇದೆ, ಅದರಲ್ಲಿ ನಿತ್ಯ ಜೀವ ಇದೆ. ನಿತ್ಯ ಜೀವ ಅಂದರೆ ಏನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಎರಡು. ಒಂದು ಅಕ್ಷರಿಕ ಅರ್ಥ, ಇನ್ನೊಂದು ಆತ್ಮಿಕ ಅರ್ಥ. ಅಕ್ಷರಿಕ ಅರ್ಥ ಏನಂತ ಹೇಳಿದರೆ, ನಿತ್ಯವಾದ ಜೀವವೇ ನಿತ್ಯ ಜೀವ, ದೀರ್ಘಕಾಲದ ಜೀವ, ಒಂದು ಅರ್ಥ ಅದು. ಆದರೆ ಅದು ಅಕ್ಷರಿಕ ಅರ್ಥ. ಆತ್ಮಿಕ ಅರ್ಥ ನಿತ್ಯ ಜೀವ ಅಂತ ಹೇಳಿದರೆ, ನಿತ್ಯವಾಗಿರುವ ಆತನು ಯಾರು? ದೇವರು. ಹಾಗಾದರೆ ನಿತ್ಯ ಜೀವ ಅಂತ ಹೇಳಿದರೆ, ನಿತ್ಯವಾಗಿರುವ ಆತನಲ್ಲಿರುವ ಜೀವವೇ ನಿತ್ಯ ಜೀವ. ಹಾಗಾದರೆ ದೇವರ ಜೀವ. ಮನುಷ್ಯರೆಲ್ಲರಿಗೂ ಮನುಷ್ಯನ ಜೀವ ಇದೆ. ಆದರೆ ಮನುಷ್ಯನನ್ನು ಸೃಷ್ಟಿ ಮಾಡಿದ ದೇವರು ತನ್ನ ಜೀವವನ್ನು ಮನುಷ್ಯನಲ್ಲಿ ಇರಬಯಸುತ್ತಾನೆ. ಇನ್ನೊಂದು ಸಾರಿ ಹೇಳ್ತೀನಿ, ಮಾನವರಾದ ನಾವು ಮನುಷ್ಯ ಜೀವವನ್ನು ಹೊಂದಿದವರಾಗಿದ್ದೇವೆ. ಆದರೆ ಮಾನವರನ್ನು ಸೃಷ್ಟಿ ಮಾಡಿದ ದೇವರು ಸೃಷ್ಟಿಕರ್ತನು ತನ್ನ ಜೀವವನ್ನು, ದೈವಿಕ ಜೀವವನ್ನು ಮನುಷ್ಯರಾದ ನಮ್ಮಲ್ಲಿ ಇರಿಸ ಬಯಸುತ್ತಾನೆ. ಅದು ಪಡ್ಕೋಬೇಕಾದರೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು. ದೇವರ ವಾಕ್ಯ ಅಂತ ಹೇಳುವಾಗ, ಯೇಸು ಕರ್ತನ ಶಾಸ್ತ್ರಗಳಂತ ಹೇಳುವಾಗ ಹಳೆ ಒಡಂಬಡಿಕೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ದೈವ ಪ್ರೇರಿತವಾದಂಥ ವಾಕ್ಯ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ದೇವರ ವಾಕ್ಯ, ಇವುಗಳಿಂದ ನಮಗೆ ದೇವರ ಜೀವ. ಅದಕ್ಕೆ ನಾವು ಅಧ್ಯಯನ ಮಾಡಬೇಕು. ಪ್ರತಿ ಅಧ್ಯಾಯವನ್ನು ಅಧ್ಯಯನ ಮಾಡಬೇಕು. 96ನೇ ಕೀರ್ತನೆ ನಾವು ನೋಡುವಾಗ ಅದು ಮೊದಲನೇ ಪೂರ್ವಕಾಲ ವೃತ್ತಾಂತ 16:23 ಇರುವಂಥ ವಾಕ್ಯ ಭಾಗವನ್ನು ಸೂಚಿಸುವಂಥದ್ದಾಗಿದೆ. ಅದು ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡಿಬಿಡೋಣ. ಮೊದಲನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 23 ಇರುವಂಥ ಮಾತು, ಎಲ್ಲ ಭೂನಿವಾಸಿಗಳೇ
ಯೆಹೋವನಿಗೆ ಕೀರ್ತನೆಯನ್ನು ಹಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ ಎಂಬುದಾಗಿ ಇಲ್ಲಿ ಆಸಾಫನು ಅವನ ಸಹೋದರರನ್ನು ಯೆಹೋವನ ಕೀರ್ತನೆಗೋಸ್ಕರ ಆ ದಿನದಲ್ಲೇ ಮೊದಲು ನೇಮಿಸಿದನು. ಅವರು ಹಾಡಿದ್ದು ಇದು 7ನೇ ವಚನ. ದಾವೀದನು ಕೆಲವರನ್ನು ನೇಮಿಸಿದಂತೆ, ಯಾರ್ಯಾರನೆಂದರೆ ಆಸಾಫನು ಮತ್ತು ಅವನ ಸಹೋದರರನ್ನು ನೇಮಿಸಿದ್ದನು. ಆದ ಕಾರಣ ಆ ರೀತಿಯಾಗಿ ಆಡಿದರು. ಆಸಾಫನ ಕೀರ್ತನೆಯಂತೆ ಇರುವಂಥದ್ದು ಈ ಕೀರ್ತನೆ 96ನೇ ಕೀರ್ತನೆ. ಅದು ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಅದೇನಂತ ಹೇಳಿದರೆ, ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಹಾಡಿರಿ, ಯೆಹೋವನಿಗೆ ಹಾಡಿರಿ. ಇನ್ನೊಂದು ಸರಿ ರಿಪೀಟ್ ಆಗ್ತಾ ಇದೆ, ಆತನ ನಾಮವನ್ನು ಕೊಂಡಾಡಿರಿ. ಹೊಸ ಕೀರ್ತನೆ, ಹೊಸ ಹಾಡು. ಯಾಕೆ ಹಾಡಬೇಕಂತ ಹೇಳಿದ್ರೆ, ಹೊಸ ಹಾಡು ಹೊಸ ಅನುಭವವನ್ನು ಸೂಚಿಸ್ತದೆ. ಆದ ಕಾರಣ ಹಳೆಯದೇ ನಮ್ಮ ಅನುಭವವಾಗಿರಬಾರ್ದು. ಅನುಭವಗಳು ಹೊಸದಾಗುತ್ತಾ ಇರಬೇಕು. ಒಂದು ವಾಕ್ಯ ನನಗೆ ಪ್ರಲಾಪದಲ್ಲಿ ಇರುವಂಥ ಒಂದು ವಾಕ್ಯ ನೆನಪಿಗೆ ಬರುತ್ತಿದೆ. ಅದರಲ್ಲಿ ಏನಿದೆ ಅಂತ ನಾವು ನೋಡೋಣ. ಪ್ರಲಾಪಗಳು 3ನೇ ಅಧ್ಯಾಯ ಮತ್ತು ಅದರಲ್ಲಿ ಎಷ್ಟನೇ ವಚನ ಅಂತ ನೋಡುವುದಾದರೆ 23ನೇ ವಚನ. ಪ್ರಲಾಪ, ಲ್ಯಾಮೆಂಟೇಷನ್ಸ್ ಚಾಪ್ಟರ್ 3 ವರ್ಸ್ 23. 3:23 ಪ್ರಲಾಪಗಳು. ಅದರಲ್ಲಿ ದಿನ ದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ಹೌದು, ದೇವರ ಕರುಣೆ, ದೇವರ ಒಂದು ಸತ್ಯಸಂಧತೆಯು ಅಥವಾ ನಂಬಿಗಸ್ತಿಕೆಯು ಅದು ದೊಡ್ಡದು. ಆ ದಿನ ದಿನವೂ ಹೊಸದಾಗುವಂಥದ್ದಾಗಿದೆ ಆತನ ಕರುಣೆ. ಆದ ಕಾರಣ ಅದೇ ಪದ ಇಲ್ಲಿ 96:1 ಕೀರ್ತನೆಯಲ್ಲಿ ಹೊಸ ಕೀರ್ತನೆ. ಯಾಕಂದರೆ ಆತನ ಕರುಣೆ ಹೊಸದು. ಇವತ್ತು ಆತನ ಕರುಣೆ, ನಾಳೆ ಆತನ ಕರುಣೆ ಇನ್ನೂ ಹೊಸದು, ನಾಡ್ದ ಹೊಸದು. ಜೀವಮಾನವೆಲ್ಲ ಹೊಸ ಕರುಣೆಯನ್ನು ಹೊಂದುತ್ತಾ ಇರುವಾಗ ಹೊಸ ಹಾಡನ್ನು ಹಾಡುವುದಕ್ಕೆ ಸಾಧ್ಯ. ಸರಿ, 2ನೇ ವಚನ ಅಲ್ಲಿ ನಾವು ನೋಡುವಾಗ 2ನೇ ಭಾಗದಲ್ಲಿ ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ರಕ್ಷಣೆ ಅಂತ ಹೇಳುವಾಗ ರಕ್ಷಕನ ನೆನಪಾಗ್ತದಲ್ವಾ? ನಮ್ಮ ಯೇಸು ಕ್ರಿಸ್ತನ ಚಿತ್ರ ಇಲ್ಲಿ ನಾವು ನೋಡ್ತೇವೆ. ಹೌದು, ಪ್ರತಿ ಕೀರ್ತನೆಯಲ್ಲಿಯೂ ಯೇಸು ಕ್ರಿಸ್ತನ ಚಿತ್ರವನ್ನು, ಛಾಯೆಯನ್ನು, ಪ್ರವಾದನೆಯನ್ನು, ಕಾರ್ಯವನ್ನು, ಸ್ವಭಾವವನ್ನು ನಾವು ಸ್ಮರಿಸುವಂತೆ ದೇವರು ಕೀರ್ತನೆಗಳನ್ನು ಬರೆದಿರುವಂಥದ್ದು ಆಶ್ಚರ್ಯ. ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ದೇವರ ಒಂದು ಆಶೆ ಏನಂದರೆ, ದೇವರ ಬಗ್ಗೆ ನಾವು ಇತರರಿಗೂ ನಾವು ಹೇಳಬೇಕು. ಈ ಒಂದು ಕಾರಣದಿಂದಲೇ ಇಂಥ ಕಾರ್ಯಕ್ರಮಗಳು ಅಥವಾ ಇಂಥ ಅಧ್ಯಯನಗಳು ಮಾಧ್ಯಮಗಳಲ್ಲಿಯೂ, ಕೂಟಗಳಲ್ಲಿಯೂ, ಸಾಹಿತ್ಯಗಳಲ್ಲಿಯೂ ವಿವಿಧ ರೀತಿಯಲ್ಲಿ ಆ ದೇವರ ಬಗ್ಗೆ ಪ್ರಸಿದ್ಧಪಡಿಸಲಾಗುತ್ತಿದೆ. ಯಾಕಂತೇಳಿದರೆ ದೇವರ ಆಜ್ಞೆ ಅದು, ಆದೇಶ ಅದು. ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿ ದೇವರೇ ಹೇಳಿರೋದು. ಹಾಗಾದರೆ ಅದನ್ನು ನಾವು ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ನಾವು ಕ್ರಯ ಕಟ್ಟಬೇಕಾಗ್ತದೆ. ಕ್ರಯ ಅಂತ ಹೇಳುವಾಗ ಹಣ ಅಷ್ಟೇ ಅಲ್ಲ, ಕಷ್ಟ ಕೂಡ. ಅದಕ್ಕಾಗಿ ಬರುವಂಥ ಒಂದು ವೇಳೆ ಅವಮಾನ, ನಿಂದೆ ಕೂಡ ಎಂಬುದಾಗಿ. 4ನೇ ವಚನ, ಕೀರ್ತನೆಗಳು 96:4. ಅದರಲ್ಲಿ ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದನು. ದೇವರು ಬಹಳ ದೊಡ್ಡ ದೇವರು. ಆತನು ಬಹಳ ದೊಡ್ಡ ದೇವರಾಗಿರುವುದರಿಂದ ಆತನಿಗೆ
ಬಹಳವಾಗಿ ಸ್ತೋತ್ರವನ್ನು ಮಾಡುವುದಕ್ಕೆ ಶಕ್ತನು. ಅಂದರೆ ನಾವು ಸ್ತೋತ್ರ ಮಾಡಬೇಕು. ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನು. ನಾವು ಕೂಡ ಆತನಿಗೆ ಸ್ತೋತ್ರವನ್ನು ಮಾಡುವುದಕ್ಕೆ ಶಕ್ತರಾಗಿ ಇರಬೇಕು. ಎಲ್ಲ ದೇವರುಗಳಲ್ಲಿ ಆತನೇ ಭಯಂಕರನು. ಅದು ಭಯಂಕರನು ಅಂತ ಹೇಳಿದರೆ ಒಂದು ಅರ್ಥ ಭಯಭಕ್ತಿಗೆ ಗುರಿಯಾದವನು. ಭಯಂಕರನು ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಗೌರವಕ್ಕೆ ಒಳಪಟ್ಟಂಥದ್ದು, ಗೌರವಕ್ಕೆ ಯೋಗ್ಯನು, ಮರ್ಯಾದೆಗೆ ಯೋಗ್ಯನು ಅಂತ. ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ, ಯೆಹೋವನಾದರೂ ಗಗನಮಂಡಲವನ್ನು ನಿರ್ಮಿಸಿದವನು, ಸೃಷ್ಟಿಕರ್ತನು. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ಮಾನ, ಮಹಿಮೆ, ಬಲ, ಸೌಂದರ್ಯ ಇವೆಲ್ಲವೂ ದೇವರ ಸನ್ನಿಧಾನದಲ್ಲಿರುವಂಥದ್ದು ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ಭೂಜನಾಂಗಗಳೇ, ಬಲಪ್ರಭಾವಗಳು ಯೆಹೋವನವೇ ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ದೇವರನ್ನು ಯಾವ ರೀತಿಯಾಗಿ ಘನಪಡಿಸಬೇಕು ಎಂಬುದಾಗಿ ಹೇಳುವಾಗ ಇಲ್ಲಿ ಒಂದು ಸಲಹೆ ಕೀರ್ತನೆಗಾರನು ಕೊಟ್ಟಿದ್ದಾನೆ. ಹೇಗೆ ದೇವರನ್ನು ಘನಪಡಿಸಬೇಕಂದರೆ ಬಲ ಪ್ರಭಾವಗಳು ಯೆಹೋವನವೇ, ಬಲ ಪ್ರಭಾವಗಳು ಯೆಹೋವನವೇ ಯೆಹೋವನವೇ ಎಂಬುದಾಗಿ ಹೇಳಿ ನಾವು ದೇವರನ್ನು ಘನಪಡಿಸಬೇಕಂತೆ. ದೇವರ ನಾಮಕ್ಕೆ ಯೋಗ್ಯವಾದ ಘನವನ್ನು ನಾವು ಸಲ್ಲಿಸಬೇಕು. 8ನೇ ವಚನ 2ನೇ ಭಾಗ, ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬರಬೇಕು. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ಬರುವಂಥ ಒಂದು ರೂಢಿ ಇತ್ತು, ಪದ್ಧತಿ ಇತ್ತು. ಬರಿಗೈಯಿಂದ ಯಾರು ಬರಬಾರ್ದಂಥ ದೇವರ ಒಂದು ಆಜ್ಞೆ ಇತ್ತು. ಅದು ಸುಲಭ ಒಂದು ರೀತಿಯಿಂದ ಕೈಯಲ್ಲಿ ಸ್ವಲ್ಪ ಹಣ ಇಟ್ಕೊಂಡು ಬರುವುದು. ಆದರೆ 9ನೇ ವಚನ ನೋಡ್ರಿ ಹೇಗಿದೆ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಕೈಯಲ್ಲಿ ಕಾಣಿಕೆ ಸುಲಭ, ಹೃದಯದಲ್ಲಿ ಪರಿಶುದ್ಧತೆ ಪ್ರಾಮುಖ್ಯ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. 10ನೇ ವಚನ. ಆಗಾಗ ಈ ಒಂದು ಮಾತು ಬರುವಂಥದ್ದಾಗಿದೆ. ದೇವರು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ರಾಜ್ಯ ದೇವರು, ರಾಜನು ದೇವರು, ಅಧಿಕಾರ ವಹಿಸಿದ್ದಾನೆ, ಆತನು ತಕ್ಕೊಂಡಿದ್ದಾನೆ ಎಂಬುದಾಗಿ ಅರ್ಥ. ಆತನು ರಾಜ್ಯಾಧಿಕಾರವನ್ನು ವಹಿಸಿದ್ದರಿಂದ ಭೂಮಿಯು ಸ್ಥಿರವಾಗಿರುವುದು, ಅಲ್ಲಕಲ್ಲೋಲವಿರೋದಿಲ್ಲ. ಎಲ್ಲೆಲ್ಲಿ ದೇವರು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೋ, ಯಾರ ಜೀವನದಲ್ಲಿ, ಯಾವ ಸಭೆಯಲ್ಲಿ, ಯಾವ ಮನೆಯಲ್ಲಿ, ಅಲ್ಲಿ ಸ್ಥಿರತೆ ಇರುತ್ತೆ. ಎಲ್ಲಿ ದೇವರಿಗೆ ರಾಜ್ಯಾಧಿಕಾರವನ್ನು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಿಸ್ರಿ ಅಂತಿದೆಯಲ್ವ, ದೇವರನ್ನು ರಾಜನನ್ನಾಗಿ ಮಾಡದಂಥ ಮನದಲ್ಲಿ, ಮನೆಯಲ್ಲಿ, ಸಭೆಯಲ್ಲಿ ಗಲಭೆ, ಗೊಂದಲ, ಗಲಿಬಿಲಿ. ಸರಿ, ಸರ್ವರಿಗೂ ನ್ಯಾಯಾನುಸಾರವಾಗಿ ತೀರ್ಪು ಕೊಡುವನೆಂದು ಜನಾಂಗಗಳಲ್ಲಿ ಪ್ರಸಿದ್ಧಪಡಿಸಿರಿ. ಹೌದು, ದೇವರು ನ್ಯಾಯವಾದ ರೀತಿಯಲ್ಲಿ ನ್ಯಾಯಾನುಸಾರವಾಗಿ ತೀರ್ಪು ಕೊಡ್ತಾನೆ ಯೇಸು ಕ್ರಿಸ್ತನೆಂಬ ವ್ಯಕ್ತಿಯ ಮೂಲಕವಾಗಿ. ಯಾಕೆ ಯೇಸು ಕ್ರಿಸ್ತನ ಮೂಲಕ ಎಂಬುದಾಗಿ ಹೇಳ್ತೀನಿ ಎಂಬುದಾಗಿ ನೋಡುವಾಗ, ಯೋಹಾನನು ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಈ ರೀತಿಯಾಗಿದೆ. ಅದೇನಂತ ಹೇಳಿದ್ರೆ, ಯೋಹಾನನು 5ನೇ ಅಧ್ಯಾಯ 22ನೇ ವಚನ ನಿಮಗಾಗಿ ಓದ್ತೇನೆ. ಇದಲ್ಲದೆ ತಂದೆಯು, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 5 ವರ್ಸ್ 22, ತಂದೆಯು ಯಾರಿಗೂ ತೀರ್ಪು ಮಾಡುವುದು ಇಲ್ಲ. ಹಾಗಾದರೆ ದೇವರು, ತಂದೆ ದೇವರು ತೀರ್ಪು ಮಾಡೋದಿಲ್ಲ ಅಂತೆ. ಹಾಗಾದರೆ ಯಾರು ತೀರ್ಪು ಮಾಡ್ತಾರೆ? ಒಂದು ಪ್ರಶ್ನೆ ಬರ್ತದಲ್ವಾ? ಅದಕ್ಕೆ ಆನ್ಸರ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಕೊಡ್ತಿದ್ದಾನೆ ನೋಡ್ರಿ. ತಂದೆಯು ಯಾರಿಗೂ ತೀರ್ಪು ಮಾಡುವುದಿಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ.
ಹಾಗಾದರೆ ತೀರ್ಪು ಮಾಡೋದು ಯಾರು? ಕರ್ತನಾದ ಯೇಸು. ಯೆಹೋವನ ಮುಂದೆ ಗಗನಮಂಡಲವು ಹರ್ಷಿಸಲಿ, ಭೂಲೋಕವು ಸಂತೋಷಿಸಲಿ, ಸಮುದ್ರವು ಅದರಲ್ಲಿರುವುದೆಲ್ಲವೂ ಘೋಷಿಸಲಿ, ಹೊಲಗಳು ಅವುಗಳ ಪೈರುಗಳು ಉಲ್ಲಾಸಿಸಲಿ. ಯಾಕೆ ಈ ರೀತಿಯಾಗಿದೆ? ಯಾಕಂತೇಳಿದರೆ 13ನೇ ವಚನ, ಆತನು ಬರುತ್ತಾನೆ. ಎರಡೇ ಮಾತು. ದೇವರು ಬರ್ತಿದ್ದಾನೆ. ದೇವರ ಬರುವಿಕೆಗೆ ಸಿದ್ಧ ಮಾಡಿಕೊಳ್ಳುವುದು ಹೇಗೆ? ಹೌದು, ಜನಾಂಗಗಳಲ್ಲಿ ದೇವರ ಬಗ್ಗೆ ಪ್ರಸಿದ್ಧಪಡಿಸುವುದು, ಹೌದು ದೇವರನ್ನು ಘನಪಡಿಸುವುದು. ಅದೇ ಸಂದರ್ಭದಲ್ಲಿ ಸಮುದ್ರವು ಭೂಲೋಕವು ಸಂತೋಷವಾಗಿರುವಂಥದ್ದು. ಸಂತೋಷವು ಕರ್ತನ ಬರುವಿಕೆಗೆ ಸಿದ್ಧತೆಯಾಗಿರುತ್ತದೆ. ಇನ್ನೊಂದು ಸಾರಿ ಹೇಳ್ತೇನೆ, ಸಂತೋಷವು ಕರ್ತನ ಬರುವಿಕೆಗೆ ಸಿದ್ಧತೆ. ಸರಿ, 13ನೇ ವಚನದಲ್ಲಿ ಈ ರೀತಿಯಾಗಿ ಮುಕ್ತಾಯವಾಗ್ತದೆ. 96ನೇ ಕೀರ್ತನೆ 13. ಆತನು ಬರುತ್ತಾನೆ. ಯಾಕೆ ಬರ್ತಾ ಇದ್ದಾನೆ? ಮೊದಲನೇ ಬಾರಿ ಬಂದಾಗ ರಕ್ಷಕನಾಗಿ ಬಂದಿದ್ದನು. ಯಾಕಂದರೆ ಆ ದೇವದೂತನು ಪರಲೋಕದಿಂದ ಕುರುಬರಿಗೆ ಲೂಕನ ಬರೆದ ಸುವಾರ್ತೆ 2:10 ಅದರಲ್ಲಿ ಹೇಳಿದಂಥ ಮಾತು, ನಿಮಗೋಸ್ಕರವಾಗಿ ಒಬ್ಬ ರಕ್ಷಕನು ಮೊದಲನೇ ಬಾರಿ ಬಂದನು. ಆದರೆ ಮತ್ತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಚಿತ್ರ ಇಲ್ಲಿ ಕೂಡ ಬಂತು ನೋಡ್ರಿ 96ರಲ್ಲಿ. ಆತನು ಬರುತ್ತಾನೆ, ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ನೋಡ್ರಿ, ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಸತ್ಯತೆಯಿಂದಲೂ ನ್ಯಾಯ ತೀರಿಸುವನು. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಿಂದಿರುಗಿ ಬರುವಂಥ ಉದ್ದೇಶ ಭಾಳ ಸ್ಪಷ್ಟವಾಗಿದೆ, ಕ್ಲಿಯರ್. ಏನು? ನ್ಯಾಯ ತೀರಿಸುವುದಕ್ಕೆ ಬರುವಂಥದ್ದು. ಆ ನ್ಯಾಯ ತೀರಿಸುವ ಕೆಲಸ ತಂದೆ ದೇವರು ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಟ್ಟಿರುವುದರಿಂದ ಆತನು ನ್ಯಾಯ ತೀರಿಸುವುದಕ್ಕೆ ಬರುವ ಆತನಾಗಿದ್ದಾನೆ. ಆದುದರಿಂದ ಆತನ ಬರುವಿಕೆಗೆ ಸಿದ್ಧವಾಗುವುದು ಹೇಗೆ? 11ನೇ ವಚನ ಹರ್ಷ, 11ನೇ ವಚನ ಸಂತೋಷ, 12ನೇ ವಚನ ಉಲ್ಲಾಸ, 12ನೇ ವಚನ ಉತ್ಸಾಹ. ನೋಡ್ರಿ, ಇವೆಲ್ಲವೂ ಕೂಡ ಕ್ರಿಸ್ತನ ಬರುವಿಕೆಗೆ ಸಿದ್ಧತೆ. ಹ್ಯಾಪಿನೆಸ್ and joy is the preparation for the coming of our Lord. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನ್ಯಾಯಾಧಿಪತಿಯಾಗಿ ಬರುವಾಗ ಆ ಸಿದ್ಧತೆಯು ನಾವು ಶುದ್ಧರಾಗಿರುವಂಥದ್ದು ಮಾತ್ರವಲ್ಲ, ಸಂತೋಷವಾಗಿ ಇರುವಂಥದ್ದು ಕೂಡ ಎಂಬುದಾಗಿ ನಾವು ನೋಡ್ತೇವೆ. ಹೌದು, ಕೀರ್ತನೆ 96 ನಾವು ಅಧ್ಯಯನ ಮಾಡಿಕೊಂಡೆವು. ಯಾರು ಬರೆದಿದ್ದು ಗೊತ್ತಿಲ್ಲ, ಆದರೆ 3000 ವರ್ಷಗಳ ಹಿಂದೆ 3000 ವರ್ಷಗಳ ಹಿಂದೆ ಕ್ರಿಸ್ತನ ಬರುವಿಕೆಯ ಬಗ್ಗೆ, ನ್ಯಾಯ ತೀರಿಸುವುದಕ್ಕೆ ಬರ್ತಾನೆ ಎಂಬುದರ ಬಗ್ಗೆ ಈ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ದೇವರು ನಮಗೆ ಸ್ತೋತ್ರ. 96ನೇ ಕೀರ್ತನೆಯನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.